ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ಮನೆಯೊಂದರಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮೃತದೇಹ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. 68 ವರ್ಷದ ನಿವೃತ್ತ ಪೊಲೀಸ್ ಅಧಿಕಾರಿಯೇ ಹತ್ಯೆಗೀಡಾಗಿದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಇದೀಗ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಈ ಕೇಸ್ನಲ್ಲಿ ಆಸ್ತಿ ವಿಚಾರವೇ ಭಾರಿ ಸದ್ದು ಮಾಡ್ತಿದೆ. ಅದು ಏನಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಓಂ ಪ್ರಕಾಶ್ ಕೊಲೆ ಪ್ರಕರಣ ಬಗೆದಷ್ಟು ಬಯಲಾಗಿದೆ. ಈಗಾಗಲೇ ಓಂ ಪ್ರಕಾಶ್ ಮಗ ನೀಡಿದ ದೂರು ಆಧರಿಸಿ ಓಂ ಪ್ರಕಾಶ್ ಪತ್ನಿ ಹಾಗೂ ಮಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಒಂದ್ ಕಡೆ ಪತ್ನಿ ಪಲ್ಲವಿಯೇ ತನ್ನ ಪತಿ ಓಂ ಪ್ರಕಾಶ್ರನ್ನ ಬರ್ಬರವಾಗಿ ಕೊಂದಿದ್ದಾರೆ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿವೆ. ಹೀಗಿರುವಾಗ ಓಂ ಪ್ರಕಾಶ್ ಆಸ್ತಿಯೇ ಕೊಲೆಗೆ ಕಾರಣವಾಯಿತು ಅನ್ನೋ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಓಂ ಪ್ರಕಾಶ್ ತನ್ನ ಆಸ್ತಿಯನ್ನ ತನ್ನ ಸಹೋದರಿಯರಿಗೆ ನೀಡಿದ್ದೇ ಎಲ್ಲದಕ್ಕೂ ಕಾರಣ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಓಂ ಪ್ರಕಾಶ್ ಆಸ್ತಿ ಎಲ್ಲೆಲ್ಲಿದೆ, ಎಷ್ಟು ಕೋಟಿ ಬೆಲೆ ಬಾಳುವ ಆಸ್ತಿ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಓಂ ಪ್ರಕಾಶ್ ಬೆಂಗಳೂರು ನಗರದ ಹೊರವಲಯ ಹಾಗೂ ನೆರೆ ಜಿಲ್ಲೆಗಳ ಗಡಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ 2 ಮನೆಗಳನ್ನ ಹೊಂದಿದ್ರು. ಕಾವೇರಿ ಜಂಕ್ಷನ್ ಸಮೀಪದಲ್ಲಿ ಒಂದು ಫ್ಲಾಟ್ ಕೂಡ ಖರೀದಿಸಿದ್ರಂತೆ. ಜೊತೆಗೆ ಎಚ್ಎಸ್ಆರ್ ಲೇಔಟ್ನಲ್ಲಿ 3 ಅಂತಸ್ತಿನ ಮನೆ ಹೊಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ಬರೋಬ್ಬರಿ 2.20 ಎಕರೆ ಜಮೀನಿನಲ್ಲಿ ಫಾರ್ಮ್ ಹೌಸ್ ಕೂಡ ಇದೆ. ಇಲ್ಲಿ ಕಾಳುಮೆಣಸು, ಶ್ರೀಗಂಧ, ವೀಳ್ಯದೆಲೆ, ಬಾಳೆ ಬೆಳೆಗಳು ಸೇರಿದಂತೆ ಸ್ವಿಮ್ಮಿಂಗ್ ಪೂಲ್, ವಾಚ್ ಟವರ್ ಕೂಡ ಇದೆ. ಗಣೇಶಗುಡಿಯ ಬಾಡಗುಂದ ಗ್ರಾಮದಲ್ಲಿದ್ದ 5 ಎಕರೆ ಜಮೀನನ್ನ ರಿವರ್ ರಾಫ್ಟಿಂಗ್ ಮಾಡಲು ಲೀಸ್ಗೆ ನೀಡಿದ್ರು. ಉಳಿದ 10 ಎಕರೆ ಜಮೀನನ್ನ ಬೇನಾಮಿ ಇಟ್ಟಿದ್ದು ಈ ಜಮೀನನ್ನ ತನ್ನ ಸಹೋದರಿಯ ಹೆಸರಿಗೆ ಮಾಡಲು ಸಿದ್ಧರಾಗಿದ್ರು. ಇದೇ ವಿಚಾರಕ್ಕೆ ಆಗಾಗ ಓಂ ಪ್ರಕಾಶ್ ಹಾಗೂ ಪತ್ನಿ ಪಲ್ಲವಿ ಮಧ್ಯೆ ವಾಗ್ವಾದ ನಡೆಯುತ್ತಿತ್ತು. ಈ ಹಿಂದೆ ಓಂ ಪ್ರಕಾಶ್ ಹಾಗೂ ಪತ್ನಿ ಪಲ್ಲವಿ ಸಾಕಷ್ಟು ವಿಚಾರಗಳಿಗೆ ಜಗಳವಾಡ್ತಿದ್ರು. ಅವರಿಗೆ ಬೇರೆ ಮಹಿಳೆ ಜೊತೆ ಸಲಹೆ ಇತ್ತು. ಅವರು ಪಿಸ್ತೂಲ್ ತಂದು ತನ್ನನ್ನ ಹಾಗೂ ಮಗಳನ್ನ ಕೊಲ್ಲಲು ಬೆದರಿಕೆ ಹಾಕ್ತಿದ್ದಾರೆ ಅಂತ ಓಂ ಪ್ರಕಾಶ್ ಪತ್ನಿ ಆರೋಪ ಮಾಡಿದ್ರು. ಇದರ ಜೊತೆಗೆ ಅವರ ಆಸ್ತಿಯೇ ಹತ್ಯೆಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ. ಸದ್ಯ ಆಸ್ತಿಗಾಗಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕನ ಜೀವವೇ ಹೋಗಿದೆ. ಆಸ್ತಿಗಾಗಿ ರಾಕ್ಷಸ ರೂಪ ತಾಳಿದ್ದ ಪತ್ನಿ ಪತಿಯ ಜೀವ ತೆಗೆದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.